ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಗ್ರಹಗಳ ದೈನಂದಿನ ಚಲನೆ ಕಾಲ ಎಷ್ಟಿದೆ ಮತ್ತು ಗ್ರಹಗಳ ವಾರ್ಷಿಕ ಚಲನೆಯ ಕಾಲ ಎಷ್ಟಿದೆ. ಗ್ರಹಗಳ ದೈನಂದಿನ ಚಲನೆ ಅಂದರೆ ಭ್ರಮಣೆ ಅಂತೀವಿ, ವಾರ್ಷಿಕ ಚಲನೆ ಕಾಲ ಅಂದರೆ ಪರಿಭ್ರಮಣೆ ಅಂತೀವಿ. ಮೊದಲಿಗೆ ದೈನಂದಿನ ಚಲನೆ ಅಂದರೆ ಏನಪ್ಪ ಅಂದರೆ, ದೈನಂದಿನ ಚಲನೆ ಅಂದರೆ ಯಾವುದೇ ಗ್ರಹ ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತು ಹಾಕುವುದಕ್ಕೆ ದೈನಂದಿನ ಚಲನೆ ಅಂತೀವಿ. ಅದು ಒಂದು ದಿನ ಆಗುತ್ತದೆ. ಅದೇ ರೀತಿ ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣೆ ಅಂದ್ರೆ ಏನಂದ್ರೆ, ತನ್ನ ಅಕ್ಷದಲ್ಲಿ ಸುತ್ತುತ್ತಾ ಸೂರ್ಯನ ಸುತ್ತ ಒಂದು ಸುತ್ತು ಹಾಕೊಂಡು ಬರೋದಕ್ಕೆ ವಾರ್ಷಿಕ ಚಲನೆ ಅಂತೀವಿ. ಇದಕ್ಕೊಂದು ವರ್ಷ ಆಗುತ್ತದೆ. ನೋಡಿ, ಮೊದಲಿಗೆ ಬುಧ ಗ್ರಹ ದೈನಂದಿನ ಚಲನೆ 59 ದಿನ, ವಾರ್ಷಿಕ ಚಲನೆ 88 ದಿನ. ಶುಕ್ರ ಗ್ರಹ 243 ದಿನ ದೈನಂದಿನ ಚಲನೆ ಆದರೆ ವಾರ್ಷಿಕ ಚಲನೆ 225 ದಿನ. ಭೂಮಿ ಗ್ರಹ ದೈನಂದಿನ ಚಲನೆ 24 ಗಂಟೆ, ವಾರ್ಷಿಕ 365 4ನೇ ಒಂದು ದಿನ. ಅದೇ ರೀತಿ ಮಂಗಳ ಗ್ರಹ 24 ಗಂಟೆ 37 ನಿಮಿಷ, ವಾರ್ಷಿಕ ಚಲನೆಯ ದಿನ 686 ದಿನ. ಗುರುಗ್ರಹ 10 ಗಂಟೆ, ವಾರ್ಷಿಕ ಚಲನೆ ಕಾಲ 12 ವರ್ಷ. ಶನಿ ಗ್ರಹ ದೈನಂದಿನ ಚಲನೆ 10 ಗಂಟೆ 39 ನಿಮಿಷ, ವಾರ್ಷಿಕ ಚಲನೆ ಕಾಲ 29 2ನೇ ಒಂದು ವರ್ಷ. ಯುರೇನಸ್ 17 ಗಂಟೆ 13 ನಿಮಿಷ, ವಾರ್ಷಿಕ ಚಲನೆಯ ಕಾಲ 84 ವರ್ಷ. ನೆಪ್ಚೂನ್ ಗ್ರಹ 16 ಗಂಟೆ 23 ನಿಮಿಷ, ವಾರ್ಷಿಕ ಚಲನೆಯ ಕಾಲ 165 ವರ್ಷ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.